ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಈ ನಾಯಕರು MP MLA ಮಿನಿಸ್ಟ್ರಿಗಳ ಬಗ್ಗೆ, ಅವರ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಬೇಕಂತ ತುಂಬ ಜನಕ್ಕೆ ಆಸಕ್ತಿ ಇರುತ್ತಲ್ವ. ಅವರ ಜೀವನ, ಅವರು ಎಷ್ಟು ಗಳಿಸಿದ್ದಾರೆ, ಅವರ ಕ್ಯಾಸ್ಟ್ ಯಾವುದು, ಅವರು ಯಾವ ಧರ್ಮಕ್ಕೆ ಸೇರಿದ್ದಾರೆ, ಸೋ ಆ್ಯಂಡ್ ಸೋ ಅವ್ರ ಬಗ್ಗೆ ತಿಳ್ಕೊಬೇಕಂತ ನಿಮಗೆಲ್ಲ ತುಂಬ ಆಸೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಇಲ್ಲಿ ನಮ್ಮದು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಅದರಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು ಓಟು ಹಾಕಿ ಗೆಲ್ಲಿಸಿದ ಈ ನಾಯಕರು ಯಾರು, ಅವರ ಜಾತಿ ಯಾವುದು, ಅವರ ಶಿಕ್ಷಣ, ಅವರ ಎಜುಕೇಷನ್, ಅವರ ಕ್ಯಾಸ್ಟು, ಅವರ ಎಷ್ಟು ಗಳಿಸಿದ್ದಾರೆ, ಎಷ್ಟು ಹಣ ಕೋಟಿ ಗಳಿಸಿದ್ದಾರೆ, ಅವರ ಪರ್ಸನಲ್ ಡೀಟೇಲ್ಸ್ ಅಂದರೆ ಅವರು ಬಹಿರಂಗವಾಗಿ ಹಂಚಿಕೊಂಡಂಥ ಡೀಟೇಲ್ಸ್ಗಳು ಮಾತ್ರ, ಮತ್ತು ಅವರ ಶಿಕ್ಷಣ, ಆಸ್ತಿ, ಕೋಟಿ ಅಂತಸ್ತು ಬೆಲೆಗಳು, ಕಾರು, ಬಂಗಲೆ, ಸೋ ಆ್ಯಂಡ್ ಸೋ ಅವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಇದರಲ್ಲಿ ಪ್ರಮುಖ ಏನಂದರೆ ಈ ಎಲ್ಲ ಟಾಪಿಕ್ಗಳನ್ನು ನಾನು ಮುಂದೆ ಮಾಡ್ಕೊಳ್ತಾ ಹೋಗುತ್ತೇನೆ. ಬಟ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಓಟು ಹಾಕಿ ಗೆಲ್ಲಿಸಿದ SC/ST ನಾಯಕರು ಯಾರು ಅಂತ ತಿಳಿಸಿಕೊಡೋ ಪ್ರಯತ್ನ ಸ್ನೇಹಿತರೆ. ಅಷ್ಟೇ, ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಈ ಕೂಡಲೇ ಹೋಗಿ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ SC/ST ಸಮುದಾಯಕ್ಕೆ ಸೇರಿದ MLA MP ಗಳು ಯಾರು ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದರಲ್ಲಿ ಮೊದಲನೇದಾಗಿ SC ಸಮುದಾಯಕ್ಕೆ ಸೇರಿದ MLA ಗಳು ಯಾರಪ್ಪ ಅಂದರೆ, ಮೊದಲನೇದಾಗಿ ಮಹೇಂದ್ರ ಕಲ್ಲಪ್ಪ ಕಮ್ಮಣ್ಣನವರು, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು, ಇವರು ಕೂಡ SC ಆಗಿದ್ದಾರೆ. ನೆಕ್ಸ್ಟ್ ದುರ್ಯೋಧನ ಐಹೊಳೆ, ಇವರು BJP ಪಕ್ಷಕ್ಕೆ ಸೇರಿದ ಸ್ನೇಹಿತರೆ, ಇವರು SC ಸಮುದಾಯಕ್ಕೆ ಸೇರಿದವರು. ನೆಕ್ಸ್ಟ್ RB ತಿಮ್ಮಾಪುರ್, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು, ಇವರು ಕೂಡ SC ಸಮುದಾಯಕ್ಕೆ ಸೇರಿದ್ದಾರೆ. ನೆಕ್ಸ್ಟ್ ವಿಠಲ್ ದೊಂಡಿಮಾ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು ಸ್ನೇಹಿತರೆ, ಇವರು SC ಸಮುದಾಯದವರು ಆಗಿದ್ದಾರೆ. ನೆಕ್ಸ್ಟ್ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಗಳಾಗಿದ್ದಾರೆ. ನೆಕ್ಸ್ಟ್ ಅವಿನಾಶ್ ಜಾಧವ್, ಇವರು BJP ಪಕ್ಷಕ್ಕೆ ಸೇರಿದ SC ಸಮುದಾಯದವರು ಸ್ನೇಹಿತರೆ. ನೆಕ್ಸ್ಟ್ ಬಸವರಾಜ್ ಮುತ್ತಿಮೋಡ್, ಇವರು BJP ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಭು ಚವ್ಹಾಣ್, ಇವರು BJP ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ ಮಾನಪ್ಪ ಡಿ ವಜ್ಜಲ್, ಇವರು BJP ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ ಶಿವರಾಜ್ ತಂಗಡಗಿ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ ಚಂದ್ರು ಲಮಾಣಿ, ಇವರು BJP ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಸಾದ್ ಅಬ್ಬಯ್ಯ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ ರುದ್ರಪ್ಪ ಲಮಾಣಿ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ಕೃಷ್ಣ ನಾಯಕ್ ಲಮಾಣಿ, ಇವರು ಕೂಡ BJP ಪಕ್ಷಕ್ಕೆ ಸೇರಿದವರಾಗಿದ್ದು, ಇವರು SC ಸಮುದಾಯದವರಾಗಿದ್ದಾರೆ. ನೆಕ್ಸ್ಟ್ ನೇಮರಾಜ್ ನಾಯಕ್ ಲಮಾಣಿ, ಇವರು JDS ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ M ಚಂದ್ರಪ್ಪ, BJP ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ KS ಬಸವಂತಪ್ಪ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ಶಾರದಾ ನಾಯಕ್, ಇವರು JDS ಪಕ್ಷಕ್ಕೆ ಸೇರಿದ SC ಮೂಲದ MLA ಆಗಿದ್ದಾರೆ. ನಯನಾ ಮೊಟ್ಟಮ್ಮ, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯಕ್ಕೆ ಸೇರಿದ MLA ಆಗಿದ್ದಾರೆ. S ಮಂಜುನಾಥ್, ಇವರು BJP ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ಭಗೀರಥಿ ಮುರಳಯ್ಯ, ಇವರು BJP ಪಕ್ಷಕ್ಕೆ ಸೇರಿದವರು, ಇವರು SC ಸಮುದಾಯದವರು. DG ಪರಮೇಶ್ವರ್, ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟರ್ ಆದಂಥ G ಪರಮೇಶ್ವರ್ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು, ಅವರು SC ಸಮುದಾಯದವರು ಸ್ನೇಹಿತರೆ. ನೆಕ್ಸ್ಟ್ HV ವೆಂಕಟೇಶ್, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು, ಇವರು SC ಸಮುದಾಯದವರು. ಸಮೃದ್ಧಿ ಮಂಜುನಾಥ್, ಇವರು JDS ಪಕ್ಷಕ್ಕೆ ಸೇರಿದವರು, ಇವರು ಕೂಡ SC ಸಮುದಾಯಕ್ಕೆ ಸೇರಿದವರು ಸ್ನೇಹಿತರೆ. M ರೂಪಕಲಾ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದವರು. SN ನಾರಾಯಣಸ್ವಾಮಿ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದವರು ಸ್ನೇಹಿತರೆ. AC ಶ್ರೀನಿವಾಸನ್, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಎಸ್ ರಘು, ಇವರು BJP ಪಕ್ಷಕ್ಕೆ ಸೇರಿದ SC ಸಮುದಾಯದವರು.
ನೆಕ್ಸ್ಟ್ ಎಸ್ ಮಂಜುಳಾ, ಇವರು ಬಿಜೆಪಿ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ ಸ್ನೇಹಿತರೆ. ಬಿ ಶಿವಣ್ಣ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದವರು. ನೆಕ್ಸ್ಟ್ KH ಮುನಿಯಪ್ಪ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ N ಶ್ರೀನಿವಾಸ್, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ ನರೇಂದ್ರ ಸ್ವಾಮಿ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ನೆಕ್ಸ್ಟ್ ಡಾಕ್ಟರ್ HC ಮಹದೇವಪ್ಪ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದ MLA ಆಗಿದ್ದಾರೆ. ದರ್ಶನ್ ಧ್ರುವ ನಾರಾಯಣ್, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದವರು. AR ಕೃಷ್ಣಮೂರ್ತಿ, ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ SC ಸಮುದಾಯದವರು ಸ್ನೇಹಿತರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಟೋಟಲ್ ಆಗಿ 36 ಜನ SC ಪರಿಶಿಷ್ಟ ಜಾತಿಗೆ ಸೇರಿದ MLAಗಳು ಇದ್ದಾರೆ ಸ್ನೇಹಿತರೆ. ST ಸಮುದಾಯದವರು ಯಾರು ಎಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಹೇಳಿದ್ರೆ ತುಂಬಾ ಲಾಂಗ್ ಆಗುತ್ತೆ ಅಂತ ನಾನು ಶಾರ್ಟ್ ಆಗಿ ಹೇಳಿದ್ದೇನೆ ಸ್ನೇಹಿತರೆ. ಇದು SC ಸಮುದಾಯದ MLAಗಳು ಯಾರು ಎಂದು ನಾನು ನಿಮಗೆ ತಿಳಿಸಿಕೊಡೋ ಪ್ರಯತ್ನ ಸ್ನೇಹಿತರೆ. ST ಸಮುದಾಯದ MLAಗಳು ಯಾರು ಎಂದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಸ್ನೇಹಿತರೆ. ನೀವೇನಾದ್ರೂ ಒಂದು ವಾರ 4 ದಿನ ಬಿಟ್ಟು ಏನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ ಅಲ್ಲಿ ಆ ವಿಡಿಯೋ ಇರುತ್ತೆ, ಹೋಗಿ ನೀವು ಆ ವಿಡಿಯೋನ ನೋಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ಇದಿಷ್ಟು SC MLAಗಳ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. SC MLAಗಳು ಯಾರೆಂದು ತಿಳಿಸುತ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ST MLAಗಳು ಯಾರೆಂದು ತಿಳಿಸುತ್ತೇನೆ. ಕೇಳ್ತಾ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ ತಪ್ಪದೇ ನೀವು ಕಮೆಂಟ್ ಹಾಕಿ ಸ್ನೇಹಿತರೆ. ನಿಮ್ಮ ಕ್ಷೇತ್ರದ, ನಿಮ್ಮ ಊರಿನ, ನಿಮ್ಮ ನಗರದ MLAಗಳು ಯಾರು ಎಂದು ನಮಗೆ ತಿಳಿಸ್ಬೇಕಂತ ಕೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಕರ್ನಾಟಕ.